ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಏನಂದರೆ ಕೇವಲ 15-20 ನಿಮಿಷದಲ್ಲಿ ಯಾವ ರೀತಿ ಗ್ಲೋಯಿಂಗ್ ಸ್ಕಿನ್ನ ಪಡಿಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಹಾಗೆ ಇದೇನು ಯೂಸ್ ಮಾಡ್ತಾ ಇದ್ದೀವಿ ನಾವು, ಇದರಲ್ಲಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇರೋದೇ ಇಲ್ಲ. ಎಲ್ಲ ಮನೆಯಲ್ಲಿ ಸಿಗೋ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಇದನ್ನು ಫೇಸ್ ಪ್ಯಾಕ್ನ ಮಾಡ್ಕೊಳ್ಬೋದು. ತುಂಬಾ ಸಿಂಪಲ್. ಹಾಗೆ ಇದಕ್ಕೆ 3 ಸ್ಟೆಪ್ಸ್ನ ಫಾಲೋ ಮಾಡಬೇಕು. ಅದು ಕೂಡ ಅಷ್ಟೇ ತುಂಬಾ ಸಿಂಪಲ್. ಈಗ ಯಾವ್ದು ಅಂತ ನೋಡೋಣ. ಮೊದಲಿಗೆ ಫೇಸ್ನ ಕ್ಲೆನ್ಸ್ ಮಾಡ್ಕೋಬೇಕು. ನಾನು ಈಗ ಫೇಸ್ನ ಕ್ಲೆನ್ಸ್ ಮಾಡ್ಕೊಳ್ಳೋದಕ್ಕೆ ಮಿಲ್ಕ್ ತೊಗೋತಾ ಇದ್ದೀನಿ. ರಾ ಮಿಲ್ಕ್, ನೀವು ಯಾವ್ದು ಬೇಕಾದರೂ ಮಿಲ್ಕ್ನ ಯೂಸ್ ಮಾಡ್ಬೋದು. ನಾನು ರಾ ಮಿಲ್ಕ್ ತೊಗೊಳ್ತಾ ಇದ್ದೀನಿ. ಇದು ಕ್ಲೆನ್ಸಿಂಗಿಗೆ ಇಷ್ಟೇ ಬೇಕಾಗಿರೋದು. ಇವಾಗ ಫೇಸ್ನ ಚೆನ್ನಾಗಿ ಕ್ಲೆನ್ಸ್ ಮಾಡೋಣ. ಮೊದಲು ನಾನು ಅದನ್ನು ಕಾಟನಲ್ಲಿ ಡಿಪ್ ಮಾಡ್ತೀನಿ. ಇವಾಗ ಅದನ್ನು ನೀಟಾಗಿ ಫೇಸ್ಗೆಲ್ಲ ಹಚ್ಚಿ ಚೆನ್ನಾಗಿ ಕ್ಲೆನ್ಸ್ ಮಾಡೋಣ. ಕಾಟನ್ನ ಸ್ವಲ್ಪ ಸ್ಕ್ವೀಸ್ ಮಾಡಿಬಿಟ್ಟು ಇವಾಗ ಫೇಸ್ಗೆ ಫುಲ್ ಹಚ್ತಾ ಹೋಗ್ತೀನಿ. ಮಿಲ್ಕಲ್ಲಿ ಮಾಯ್ಶ್ಚರೈಸಿಂಗ್ ಕಂಟೆಂಟ್ ಇರೋದ್ರಿಂದ ತುಂಬಾ ಚೆನ್ನಾಗಿ ನಮ್ಮ ಸ್ಕಿನ್ ಮಾಯ್ಶ್ಚರೈಸ್ ಆಗಿರೋಕ್ಕೆ ಹೆಲ್ಪ್ ಮಾಡುತ್ತೆ. ಆಯಿಲಿ ಸ್ಕಿನ್ ಇರೋರು ಈ ಸ್ಟೆಪ್ನ ಸ್ಕಿಪ್ ಮಾಡಿ, ಬಟ್ ಡ್ರೈ ಸ್ಕಿನ್ ಕಾಂಬಿನೇಷನ್ ಸ್ಕಿನ್ ಇರೋರು ಕಂಪಲ್ಸರಿ ಈ ಸ್ಟೆಪ್ನ ಮಿಸ್ ಮಾಡಬೇಡಿ. ಈಗ ನೀಟಾಗಿ ಫೇಸ್ಗೆ ಕ್ಲೆನ್ಸ್ ಮಾಡ್ತಾಯಿದ್ದೀನಿ ನಾನು. ನೀವು ಕೈಯಲ್ಲಿ ಬೇಕಿದ್ದರೂ ಕ್ಲೆನ್ಸ್ ಮಾಡ್ಬೋದು. ನಾನು ಕಾಟನಲ್ಲಿ ನೀಟಾಗಿ ಕ್ಲೆನ್ಸ್ ಮಾಡ್ತಾಯಿದ್ದೀನಿ. ಇದನ್ನು ಹಚ್ಚಿ ಸ್ವಲ್ಪ ಡ್ರೈ ಆಗೋವರೆಗೂ ಬಿಡ್ತೀನಿ ನಾನು. 5 ಮಿನಿಟ್ಸ್ ಬಿಟ್ಟು ನೀಟಾಗಿ ಆಮೇಲೆ ಫೇಸ್ ವಾಶ್ ಮಾಡ್ತೀನಿ. ನೀವು ಫೇಸ್ ವಾಶ್ ಮಾಡಿದಲ್ಲಿ ಹಾಗೆ ನೆಕ್ಸ್ಟ್ ಸ್ಟೆಪ್ ಕೂಡ ಫಾಲೋ ಮಾಡ್ಬೋದು. ಈಗ ಸ್ವಲ್ಪ ಕೈಯಲ್ಲಿ ಮಸಾಜ್ ಮಾಡ್ತೀನಿ, ಯಾಕಂದರೆ ಸ್ಕಿನ್ಗೆ ಅಬ್ಸಾರ್ಬ್ ಆಗಬೇಕಲ್ವ. ಹಾಗಾಗಿ ಈ ಥರ ಜೆಂಟಲಾಗಿ ಮಸಾಜ್ ಕೊಟ್ಟರೆ ತುಂಬಾ ಚೆನ್ನಾಗಿ ಅಬ್ಸಾರ್ಬ್ ಆಗುತ್ತೆ. ಫ್ರೆಂಡ್ಸ್, ಏನಂದರೆ ನನಗೆ ಮುಂಚೆಯಿಂದನೂ ಅಷ್ಟೇ ಈ ಥರ ಎಲ್ಲ ಮನೇಲಿ ಸಿಗೋ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಫೇಸ್ ಪ್ಯಾಕ್ ಮಾಡಿ ಹಚ್ಕೋಬೇಕು ಅಂದರೆ ತುಂಬಾ ಇಷ್ಟ. ನಾನು ಕಾಲೇಜ್ಗೆ ಹೋಗುವಾಗ, ನಾನು ಸ್ಕೂಲ್ ಡೇಸಿಂದನೂ ಅಷ್ಟೇ, ನಾನು ಸ್ಕೂಲಿಂದ ಬಂದ ತಕ್ಷಣ ಏನಾದರೂ ಟ್ರೈ ಮಾಡಿ ಹಚ್ಕೊಳ್ತಾ ಇದ್ದೆ. ಓಕೆ, ಈಗ ನೆಕ್ಸ್ಟ್ ಸ್ಟೆಪ್ಪು ಸ್ಕ್ರಬ್ಬಿಂಗ್ ಮಾಡೋಣ. ಇದಕ್ಕೆ ಸ್ಕ್ರಬ್ಬಿಂಗಿಗೆ ಬೇಕಾಗಿರೋದು 2 ಸ್ಪೂನ್ಸ್ ಮಿಲ್ಕ್ ತೊಗೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಕಾಫಿ ಪೌಡರ್, ಯಾವ್ದು ಬೇಕಾದರೂ ಕಾಫಿ ಪೌಡರ್ ಯೂಸ್ ಮಾಡ್ಬೋದು. ಕಾಫಿ ಪೌಡರ್ ನಮ್ಮ ಸ್ಕಿನ್ನ ಗ್ಲೋ ಮಾಡೋದಕ್ಕೆ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಹಾಗೆ ಶುಗರ್ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಕಾಫಿ ರೆಡಿ ಆಯಿತು ಫೇಸ್ ಸ್ಕ್ರಬ್ನ ಮಾಡೋಕ್ಕೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಫೇಸ್ನ ಸ್ಕ್ರಬ್ ಮಾಡೋಣ. ಈ ಸ್ಕ್ರಬ್ನ ನೀವು ಮಾಡೋದ್ರಿಂದ ನಿಮಗೆ ಇನ್ಸ್ಟೆಂಟ್ ರಿಸಲ್ಟ್ ಗೊತ್ತಾಗುತ್ತೆ. ನೀವೆಲ್ಲಾದರೂ ಹೊರಗಡೆ ಹೋಗುವಾಗ ಸಡನ್ನಾಗಿ ನೀವು ಇದನ್ನು ಟ್ರೈ ಮಾಡ್ಬೋದು. ಈ ಥರ ಅಪ್ವರ್ಡ್ಸ್ ಮೇಲೆ ಮಸಾಜ್ ಮಾಡ್ತೀನಿ ನಾನು. ಈ ಥರ ಮಾಡೋದ್ರಿಂದ ಸ್ಕಿನ್ನು ವಯಸ್ಸಾಗಿರೋ ಥರ ಜಗಿ ಬೀಳೋದು ಅಂತಾರಲ್ಲ, ಆ ಥರ ಎಲ್ಲ ಆಗೋಲ್ಲ. ಸೊ ನೀವು ಯಾವುದೇ ಮಸಾಜ್ ಮಾಡುವಾಗಲೂ ಅಷ್ಟೇ ಈ ಥರ ಅಪ್ವರ್ಡ್ಸ್ ಮಾಡಿ, ಮೇಲೆ ಎಳೆದು ಮಾಡಿ, ಕೆಳಗೆ ಮಾಡೋದ್ರಿಂದ ಸ್ಕಿನ್ ಲೂಸ್ ಆಗುತ್ತೆ. ಇವಾಗ ಈ ಸ್ಕ್ರಬ್ನ ಚೆನ್ನಾಗಿ ಮಸಾಜ್ ಮಾಡೋಣ. ಸ್ಕ್ರಬ್ ಅಂದ್ರೆ ಚೆನ್ನಾಗಿ ಮಸಾಜ್ ಮಾಡಬೇಕು. ನನಗಂತೂ ಈ ಸ್ಕ್ರಬ್ ತುಂಬಾ ಫೇವ್ರೆಟ್ ಅಂತ ಹೇಳ್ಬೋದು. ನೀವು ಇದಕ್ಕೆ ಸ್ವಲ್ಪ ರೈಸ್ ಫ್ಲೋರ್ನ ಯೂಸ್ ಮಾಡ್ಕೋಬೋದು, ಅದು ನಿಮಗೆ ಆಪ್ಷನಲ್. ಬಟ್ ಈ 3 ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಸೂಪರಾಗಿ ಕಾಫಿ ಸ್ಕ್ರಬ್ ಮಾಡ್ಬೋದು. ಇದನ್ನು ನೆಕ್ಕಿಗೂ ಕೂಡ ಹಚ್ಚಿ ಚೆನ್ನಾಗಿ ಸ್ಕ್ರಬ್ ಮಾಡಿ 5 ಮಿನಿಟ್ಸ್ ಬಿಟ್ಟು ಡ್ರೈ ಆದಮೇಲೆ ಫೇಸ್ ವಾಶ್ ಮಾಡಿ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ಇವಾಗ ನೆಕ್ಸ್ಟ್ ಸ್ಟೆಪ್ನ ಫಾಲೋ ಮಾಡೋಣ. ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಫೇಸ್ ಪ್ಯಾಕ್ ಹಾಕೋದ್ರಿಂದ ನಿಮ್ಮ ಸ್ಕಿನ್ನು ಚೆನ್ನಾಗಿ ಟೈಟ್ ಆಗಿರುತ್ತೆ. ಹಾಗೆ ಈ ಪ್ಯಾಕು ನಿಮ್ಮ ಸ್ಕಿನ್ ಗ್ಲೋ ಮಾಡೋದಕ್ಕೂ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗೆ ನಿಮಗೆಲ್ಲ ಕಲೆ ಇರುತ್ತಲ್ಲ, ಪಿಂಪಲ್ಸ್ದು, ಅದೆಲ್ಲ ನಿಧಾನವಾಗಿ ಕಡಿಮೆ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಇವಾಗ ಮಿಲ್ಕಿಗೆ ಸ್ವಲ್ಪ ಟರ್ಮರಿಕ್ ಹಾಕಿ ಇವಾಗ ಗ್ರಾಮ್ ಫ್ಲೋರ್ ಹಾಕ್ತಾಯಿದ್ದೀನಿ. ಕಡಲೆ ಹಿಟ್ಟು ತುಂಬಾ ಒಳ್ಳೆಯದು ನಮ್ಮ ಸ್ಕಿನ್ನಿಗೆ. ನಮಗೆ ಮುಂಚೆಯಿಂದನೂ ಆ ವಿಷಯ ಗೊತ್ತು. ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ಲರೂ ಕಡಲೆ ಹಿಟ್ಟನ್ನ ಯೂಸ್ ಮಾಡ್ತಾರೆ. ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇರಲ್ಲ. ಕಡಲೆ ಹಿಟ್ಟು ತುಂಬಾ ಒಳ್ಳೆಯದು, ಯಾರು ಬೇಕಿದ್ರೂ ಯೂಸ್ ಮಾಡ್ಬೋದು, ಚಿಕ್ಕ ಮಗುವಿಂದ ಹಿಡಿದು. ಓಕೆ, ಈಗ ಪ್ಯಾಕ್ ರೆಡಿಯಾಗಿದೆ. ಪ್ಯಾಕ್ ಸ್ವಲ್ಪ ತಿಕ್ಕಾಗಿಯೇ ಮಾಡ್ಕೊಂಡಿದ್ದೀನಿ ನಾನು. ನಿಮಗೆ ಕನ್ಸಿಸ್ಟೆನ್ಸಿ ಇದೇ ಥರ ಇದ್ದರೆ ಫೇಸ್ಗೆ ಚೆನ್ನಾಗಿ ಅಬ್ಸರ್ಬ್ ಆಗುತ್ತೆ. ಹಾಗಾಗಿ ನಾವು ಜಸ್ಟ್ 3 ಇಂಗ್ರೀಡಿಯೆಂಟ್ಸ್ ಅಷ್ಟೇ ಯೂಸ್ ಮಾಡಿರೋದು, ಬಟ್ ರಿಸಲ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಇದ್ರ ರಿಸಲ್ಟ್.
ಓಕೆ, ಈಗ ಫೇಸ್ ವಾಶ್ ಬಂದಿದ್ದೀನಿ. ನೀವು ನೋಡ್ತಾ ಇರ್ಬೋದು ಆ ಒಂದು ಗ್ಲೋನ. ಸ್ಕ್ರಬ್ ಮಾಡಿರೋದ್ರಿಂದ ತುಂಬಾ ಚೆನ್ನಾಗಿ ಗ್ಲೋ ಬರ್ತಿದೆ. ಹಾಗೆ ಕಾಫಿ ಪೌಡರ್ ತುಂಬಾ ಚೆನ್ನಾಗಿ ಗ್ಲೋ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ, ನಾನು ಆವಾಗಲೇ ಹೇಳಿದಾಗೆ. ಇವಾಗ ಈ ಫೇಸ್ ಪ್ಯಾಕ್ನ ಅಪ್ಲೈ ಮಾಡೋಣ. ಕಸ್ತೂರಿ ಅರಿಶಿನ ಅಂತ ಬರುತ್ತಲ್ಲ, ಅದಿದ್ದರೆ ತುಂಬಾ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ನಾನು ಕೂಡ ಇಲ್ಲಿ ಕಸ್ತೂರಿ ಅರಿಶಿನ ಹಾಕಿರೋದು. ಯಾವ್ದು ಬೇಕಿದ್ರೂ ಯೂಸ್ ಮಾಡ್ಬೋದು, ಬಟ್ ಅದು ತುಂಬ ಒಳ್ಳೆಯದು ಅಂತ ಅಂತಾರೆ ಸ್ಕಿನ್ನಿಗೆ. ಹಾಗಾಗಿ ಇವಾಗ ಇದನ್ನು ನಾನು ಅಪ್ಲೈ ಮಾಡ್ತಾಯಿದ್ದೀನಿ. ಸ್ವಲ್ಪ ತಿಕ್ ಲೇಯರಾಗಿ ಅಪ್ಲೈ ಮಾಡಿ, ಯಾವುದೇ ಫೇಸ್ ಪ್ಯಾಕ್ ಹಾಕೋದಿದ್ರು ಫೇಸ್ ಫುಲ್ಲು ಅಷ್ಟೇ ಚೆನ್ನಾಗಿ ತಿಕ್ಕಾಗಿ ಅಪ್ಲೈ ಮಾಡೋದ್ರಿಂದ ಸ್ವಲ್ಪ ಡ್ರೈ ಆಗೋದಕ್ಕೆ ಟೈಮ್ ತೊಗೋಬೋದು, ಬಟ್ ರಿಸಲ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನಾವು ಈ ರೀತಿ ಸಿಂಪಲ್ಲಾಗಿ ಹಾಕೋದ್ರಿಂದ ಅದು ರಿಸಲ್ಟ್ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಯಾವುದೇ ಪ್ಯಾಕ್ ಹಾಕಲಿ ನಾವು ಸ್ವಲ್ಪ ತಿಕ್ ಲೇಯರಾಗಿ ಅಪ್ಲೈ ಮಾಡಬೇಕು, ಆವಾಗ ಚೆನ್ನಾಗಿ ಸ್ಕಿನ್ಗೆ ಅಬ್ಸಾರ್ಬ್ ಆಗಿ ರಿಸಲ್ಟ್ ಕೂಡ ಚೆನ್ನಾಗಿ ಸಿಗುತ್ತೆ. ನೋಡ್ಬೋದು, ಈಗ ನಾನು ಇಷ್ಟು ತಿಕ್ಕಾಗಿ ಹಾಕ್ತಾಯಿದ್ದೀನಿ. ಈ ಒಂದು ಸ್ಕ್ರಬ್ ಆಗಿರ್ಬೋದು, ಈ ಪ್ಯಾಕ್ ಆಗಿರ್ಬೋದು, ವೀಕ್ಲಿ ಒನ್ಸ್ ಅಥವಾ ಟ್ವೈಸ್ ನೀವು ಟ್ರೈ ಮಾಡಿ, ನಿಮಗೆ ಚೆನ್ನಾಗಿ ರಿಸಲ್ಟ್ ಗೊತ್ತಾಗುತ್ತೆ. ಫ್ರೆಂಡ್ಸ್, ಏನಂದರೆ ನನ್ನ ಚಾನಲಲ್ಲಿ ಇನ್ನೂ ಇದೇ ಥರ ವೀಡಿಯೋಸ್ ತುಂಬಾ ಇದೆ, ಹೋಗಿ ಚೆಕ್ ಮಾಡಿ. ಹಾಗೆ ಮೇಕಪ್ ವೀಡಿಯೋಸ್, ಎಲ್ಲ ಥರ ವೀಡಿಯೋಸು ಇದೆ, ನೀವು ಹೋಗಿ ಒಂದ್ಸಲಿ ಚೆಕ್ ಮಾಡಿ. ಯಾರಿಗೆ ಫೇಶಿಯಲ್ ಎಲ್ಲ ಮಾಡ್ಸೋಕ್ಕೆ ಹೊರಗಡೆ ಅಷ್ಟು ಇಷ್ಟ ಇರಲ್ಲ, ಅವರೆಲ್ಲ ಇದನ್ನು ಟ್ರೈ ಮಾಡ್ಬೋದು. ಹಾಗೆ ಫೇಶಿಯಲ್ ಎಲ್ಲ ಯಾವಾಗಲೂ ಮಾಡಿಸ್ತೀವಿ ಅಂತಂದರೆ ಸ್ಕಿನ್ ಕೂಡ ಹಾಳಾಗುತ್ತೆ, ಯಾವಾಗಲೂ ಮಾಡಿಸೋದಕ್ಕಾಗಲ್ಲ. ಹಾಗೆ ಸೈಡ್ ಎಫೆಕ್ಟ್ಸ್ ಕೂಡ ತುಂಬಾ ಇರುತ್ತೆ. ಇದರಿಂದ ಯಾವ ಸೈಡ್ ಎಫೆಕ್ಟ್ಸು ಇರಲ್ಲ, ಈ ಥರ ಹೋಮ್ ರೆಮಿಡೀಸ್ ಮಾಡೋದ್ರಿಂದ. ಹಾಗಾಗಿ ವಾರಕ್ಕೆ 1 ಸಲ, 2 ಸಲ, 3 ಸಲ, ಎಷ್ಟು ಸಲ ಬೇಕಾದರೂ ನೀವು ಮಾಡ್ಕೋಬೋದು. ಸೊ ನೋ ಸೈಡ್ ಎಫೆಕ್ಟ್ಸ್ ಅಂತ ಹೇಳ್ಬೋದು. ಎಲ್ಲ ನ್ಯಾಚುರಲ್ ಪ್ರಾಡಕ್ಟ್ಸ್ ಆಗಿರೋದ್ರಿಂದ ತುಂಬಾ ಒಳ್ಳೆಯದು ನಮ್ಮ ಸ್ಕಿನ್ನಿಗೆ. ಹೆಲ್ದಿ ಗ್ಲೋನ ತಂದುಕೊಡುತ್ತೆ ನಮ್ಮ ಸ್ಕಿನ್ನಿಗೆ. ಫ್ರೆಂಡ್ಸ್, ಏನಂದರೆ ನೀವು ಎಲ್ಲಾದರೂ ಹೋಗಬೇಕಿದ್ರೆ ಒಂದಿನ ಮುಂಚೆನೇ ಇದನ್ನು ಟ್ರೈ ಮಾಡಿ, ಯಾಕಂದರೆ ಇದು ನೆಕ್ಸ್ಟ್ ಡೇ ಚೆನ್ನಾಗಿ ಗ್ಲೋ ಬರುತ್ತೆ, ನಾನು ಅಬ್ಸರ್ವ್ ಮಾಡಿದಾಗೆ. ಹಾಗಾಗಿ ಒಂದಿನ ಮುಂಚೆನೇ ಈ ಥರ ಎಲ್ಲ ನೀವು ಪ್ರಿಪೇರ್ ಮಾಡ್ಕೊಂಡಿರಿ, ಆವಾಗ ಒಂದು ಒಳ್ಳೆ ಗ್ಲೋ ಬರುತ್ತೆ. ಈಗ ಫೇಸ್ ವಾಶ್ ಎಲ್ಲ ಮಾಡಿ ಆಯಿತು, 15 ಮಿನಿಟ್ಸ್ ಬಿಟ್ಟಿದ್ದೆ ನಾನು. 15 ಮಿನಿಟ್ಸಿಂದ 20 ಮಿನಿಟ್ಸ್ವರೆಗೂ ಫೇಸ್ನ ಡ್ರೈ ಮಾಡಿಕೊಂಡ್ರೆ ಸಾಕು. ಈಗ ಫೇಸ್ ವಾಶ್ ಎಲ್ಲ ಮಾಡ್ಕೊಂಬಂದಮೇಲೆ ನೀವು ನೋಡ್ತಾ ಇರ್ಬೋದು ಎಷ್ಟು ಗ್ಲೋ ಕಾಣ್ತಾ ಇದೆ ಅಂತ. ಕೇವಲ ಒಂದು 20 ನಿಮಿಷ ಅಷ್ಟೇ ಟೈಮ್ ತೊಗೊಂಡಿದ್ದು. ಇದು ನ್ಯಾಚುರಲ್ ಹೆಲ್ದಿ ಗ್ಲೋ ಅಂತಲೇ ಹೇಳ್ಬೋದು. ನನಗಂತೂ ಈ ಒಂದು ಸ್ಕ್ರಬ್ ಏನಿದೆ, ಈ ಒಂದು ಪ್ಯಾಕ್ ಏನಿದೆ ತುಂಬಾ ಇಷ್ಟ. ನಾನಂತೂ ಟ್ರೈ ಮಾಡ್ತಾನೆ ಇರ್ತೀನಿ. ಓಕೆ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ನಾನು ಯಾವುದೇ ವೀಡಿಯೋಸ್ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವು ಅವಾಗಲೇ ನೋಡ್ಬೋದು. ಮತ್ತು ಯಾವ ಥರ ವೀಡಿಯೋಸ್ ಬೇಕು ಕಮೆಂಟ್ ಮಾಡಿ ಹೇಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.